ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಡೈಲಿ ಬೀಡ್ಸು ಅಥವಾ ಮಣಿಗಳನ್ನ ಪೋಣಿಸಿ ಯಾವ ರೀತಿ ನಕ್ಲೆಸ್ನ ಮಾಡಿಸ್ಕೊಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದೆ. ಹಾಗೆ ಇವತ್ತಿನ ಲಾಗಲ್ಲಿ ನಿಮಗೆ ಫುಲ್ ಗೋಲ್ಡನ್ನೇ ಯೂಸ್ ಮಾಡಿ ಯಾವ ರೀತಿ ಕಮ್ಮಿ ಗ್ರಾಮಲ್ಲಿ ನಕ್ಲೆಸ್ಗಳನ್ನ ಮಾಡಿಸ್ಕೋಬೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು 5 ಗ್ರಾಮು 710 ಮಿಲಿ ಇದೆ, ಇದು 6 ಗ್ರಾಮು 370 ಮಿಲಿ ಇದೆ, 6 ಗ್ರಾಮು 840 ಮಿಲಿ ಇದೆ. ನೋಡಿ, ನೀವು ಈ ರೀತಿ 5 ಗ್ರಾಮಿಂದ ಹಿಡಿದು 15 ಗ್ರಾಮ್ ಒಳಗಡೆ ಮಾಡಿಸ್ಕೋಬೋದಂತ ಡಿಸೈನ್ಗಳನ್ನ ನಾನು ಇವತ್ತು ನಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅದ್ರದ್ದು ಗ್ರಾಮ್ನ ಅದರಲ್ಲೇ ಮೆನ್ಷನ್ ಮಾಡಿದ್ದೀನಿ. ನೋಡಿ, ಇದು 8 ಗ್ರಾಮು 390 ಮಿಲಿ ಇದೆ. ಇದೆಲ್ಲ ಆಲ್ಮೋಸ್ಟು 8 ಗ್ರಾಮು ಮೇಲ್ಪಟ್ಟಿರೋದು, ಅಂದರೆ 8.5 ಗ್ರಾಮಲ್ಲಿ ಬರೋ ಅಂಥ ಡಿಸೈನ್ಸ್. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಒಳ್ಳೆ ಚಿನ್ನನೇ ಕೂಡ ಇರುತ್ತೆ, 916 ಆಲ್ಮಾರ್ಕ್ ಚಿನ್ನನೇ ಇರುತ್ತೆ. ಯಾವುದೇ ರೀತಿಯಾದ ಮೋಸ ಅಂತೂ ಇಲ್ಲ. ಇದೆಲ್ಲ ನಿಮಗೆ ಒಂದು 12 ಗ್ರಾಮು ಅಥವಾ 10 ಗ್ರಾಮಲ್ಲಿ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಈ ಡಿಸೈನ್ಸ್ನ ನೋಡಿ, ನಿಮಗೆ 9 ಗ್ರಾಮು ಅಂದರೆ 8 ಗ್ರಾಮಿಂದ 9 ಗ್ರಾಮಲ್ಲಿ ಬರೋಂಥ ಡಿಸೈನ್ಸ್ ಇದು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ, ಹಾಕೊಂಡ್ರೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದು ಕೂಡ 6 ಗ್ರಾಮು 7 ಗ್ರಾಮು. ನಾನಿವತ್ತು ಲಾಗಲ್ಲಿ ತೋರಿಸ್ತಾ ಇರೋಂಥ ಡಿಸೈನ್ಸ್ ಎಲ್ಲ ಬಂದು ನಿಮಗೆ 5 ಗ್ರಾಮಿಂದ 15 ಗ್ರಾಮ್ ಒಳಗಡೆ ಇರೋಂಥ ಡಿಸೈನ್ ತೋರಿಸ್ತಾ ಇದ್ದೀನಿ. ಹಾಗೆ ಇದು ನೋಡಿ, ಮಾವಿನಕಾಯಿ ಡಿಸೈನ್ ಅಂತ ಇವಾಗ ತುಂಬಾ ಫ್ಯಾಷನ್ ಆಗಿಬಿಟ್ಟಿದೆ ಅಲ್ವಾ. ಅದು ಅಷ್ಟೇ, ನಿಮಗೆ ಇದನ್ನು ಮಾಡಿಸ್ಕೊತೀವಿ ಅಂದರೆ ನಿಮಗೆ 10 ಗ್ರಾಮಲ್ಲಿ ತುಂಬಾ ಚೆನ್ನಾಗಾಗುತ್ತೆ. ಅಥವಾ ನೀವು ಚೈನ್ ಬದಲು ಯಾವುದಾದ್ರು ದಾರಾನ ಥ್ರೆಡ್ ಯೂಸ್ ಮಾಡ್ತೀನಿ ಅಂದರೆ ನಿಮಗೆ 8 ಗ್ರಾಮಲ್ಲೇ ತುಂಬ ಚೆನ್ನಾಗಾಗುತ್ತೆ. ಈ ಡಿಸೈನು ನೋಡಿ, ನಿಮಗೆ 5 ಗ್ರಾಮು ಅಥವಾ 6 ಗ್ರಾಮಲ್ಲಿ ತುಂಬಾ ಚೆನ್ನಾಗಾಗುತ್ತೆ. ಅಂದರೆ ನೀವು ಥ್ರೆಡ್ ಉಪಯೋಗಿಸಿದ್ರೆ ಮಾತ್ರ. ಫುಲ್ ಚೈನೇ ಉಪಯೋಗಿಸ್ತೀವಿ ಅಂದರೆ ನಿಮಗೆ ಒಂದು 8-10 ಗ್ರಾಮಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಕಾಸಿನ ಸರ ಅಂತೂ ಇವಾಗ ಫ್ಯಾಷನ್ ಆಗಿಬಿಟ್ಟಿದೆ. ಇದನ್ನು ನೀವು ಮಾಡಿಸ್ಕೊತೀವಿ ಅಂದರೆ 10 ಗ್ರಾಮಲ್ಲಿ ತುಂಬಾ ಚೆನ್ನಾಗಿ ಮಾಡಿಸ್ಕೋಬೋದು, ಅಷ್ಟೇ ಚೆನ್ನಾಗಿ ಬರುತ್ತೆ. ಹಾಗೆ ಈ ಡಿಸೈನ್ ನೋಡಿ, ಇದು ನೋಡಿದ್ರೆ ನಿಮಗೆ ಏನೋ ಒಂದು 25 ಗ್ರಾಮ್ ಇದೆ ಅಂತ ಅನ್ಕೋಬೋದು, ಅಷ್ಟು ಚೆನ್ನಾಗಿದೆ. ಆದರೆ ಈ ಗ್ರಾಮ್ ಬಂದು ನಿಮಗೆ 9 ಗ್ರಾಮಲ್ಲಿ ಆಗುತ್ತೆ ಅಷ್ಟೇ. 9 ಗ್ರಾಮ್ ಚಿನ್ನದಲ್ಲಿ ಆರಾಮಾಗಿ ಮಾಡಿಸ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಹಾಗೆ ಈ ಒಂದು ಡಿಸೈನ್ ಬಂದು ನಿಮಗೆ 11 ಗ್ರಾಮಲ್ಲಿ ಮಾಡಿರೋಂಥ ಡಿಸೈನ್ ಇದು. 11 ಗ್ರಾಮಲ್ಲಿ ಆಗಲಿಲ್ಲ ಅಂದರೆ ನೀವು ಒಂದು 10 ಗ್ರಾಮಲ್ಲೂ ಕೂಡ ಮಾಡಿಸ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಈ ಒಂದು ಡಿಸೈನ್ ನೋಡಿ, ನಿಮಗೆ ಇದು 15 ಗ್ರಾಮಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಕೆಳಗಡೆ ಗ್ರೀನ್ ಕಲರು ಮತ್ತು ಮುತ್ತು ಎರಡರಲ್ಲೂ ಕೂಡ ಡಿಸೈನ್ ಕೊಟ್ಟಿದ್ದಾರೆ. ಹಾಗೆ ಸೇಮ್ ಡಿಸೈನ್ಗೆ ನೋಡಿ, ಇದರಲ್ಲಿ ಗ್ರೀನ್ ಕಲರ್ ಮಾತ್ರ ಕೊಟ್ಟಿದ್ದಾರೆ. ಎರಡು ಡಿಸೈನು ಕೂಡ ಅಷ್ಟೇ 15 ಗ್ರಾಮ್ಗೆ ತುಂಬಾ ಚೆನ್ನಾಗಾಗುತ್ತೆ. ನಿಮಗಿನ್ನೂ ಕಮ್ಮಿಗೆ ಆಗಬೇಕು ಅಂದರೆ ಅಲ್ಲಿ ಹಿಂದೆಗಡೆ ಗುಂಡುದು ಸರ ಥರ ಕೊಟ್ಟಿದ್ದಾರೆ ಅಲ್ವಾ, ಅಂದರೆ ಅದು ನೆಕ್ಕದು ಫಿನಿಶಿಂಗೋಸ್ಕರ ಅದನ್ನು ಗುಂಡಲ್ಲಿ ಮಾಡಿ ಆ ಡಿಸೈನ ಕೊಟ್ಟಿದ್ದಾರೆ. ಅದ್ರ ಬದಲು ನೀವು ಟ್ಯಾಗು ಅಥವಾ ದಾರ ಏನಾದರೂ ಯೂಸ್ ಮಾಡಿದ್ರೆ ಇನ್ನೂ ಕಮ್ಮಿ ಗ್ರಾಮ್ಗೆ ಆಗುತ್ತೆ. ಹಾಗೆಯೇ ಇವಾಗ ತೋರಿಸ್ತಾ ಇರೋಂಥ ಡಿಸೈನ್ ಬಂದು ಇವಾಗ ಹೊಸದಾಗಿ ಬಂದಿರೋಂಥ, ಅಂದರೆ ಇವಾಗ ಟ್ರೆಂಡಿಂಗಲ್ಲಿರೋಂಥ ಡಿಸೈನ್ ಇದು. ಇದು ನಿಮಗೆ ಒಂದು 15-16 ಗ್ರಾಮ್ಗೆ ತುಂಬಾ ಚೆನ್ನಾಗಾಗುತ್ತೆ. ನೀವಿನ್ನೂ ಕಮ್ಮಿ ಬೇಕು ಅಂದರೆ ನಾನು ಹೇಳಿರೋಂಥ ಐಡಿಯಾ ಉಪಯೋಗಿಸಿದ್ರೆ, ಅಂದರೆ ಅಲ್ಲಿ ಚೈನ್ದು ಕೊಟ್ಟು ಅವರು ಫುಲ್ಲು ನೆಕ್ಲೆಸ್ನೇ ಚೈನಲ್ಲಿ ಮಾಡಿದ್ದಾರೆ. ಅಂದರೆ ಮುಂದೆ ಪೆಂಡೆಂಟ್ ಥರ ಇದೆ ಅಲ್ವಾ, ಅದನ್ನು ಮಾತ್ರ ನೀವು ಗೋಲ್ಡ್ ಇಟ್ಕೊಂಡು ಹಿಂದೆ ಅದನ್ನು ಫಿಕ್ಸ್ ಮಾಡ್ಕೊಳ್ಳೋ ಥರ, ಅಂದರೆ ಟ್ಯಾಗ್ ಥರ ಏನಾದರೂ ನೀವು ಮಾಡಿಕೊಂಡ್ರೆ, ನೀವು ಇದನ್ನು ಕೂಡ ನೀವು ಒಂದು 12-13 ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬೋದು. ಇಲ್ಲ 15 ಗ್ರಾಮಲ್ಲೇ ಮಾಡಿಸ್ಕೋತೀವಿ ಅಂದರೆ ಆರಾಮಾಗಿ ಮಾಡಿಸ್ಕೋಬೋದು. 20 ಗ್ರಾಮಲ್ಲಿ ಮಾಡಿಸ್ಕೋತೀವಿ ಅಂದರೂ ಕೂಡ ನೋಡಿ, ಈ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ, ಮಾಡಿಸ್ಕೋಬೋದು. ಅಥವಾ 18 ಗ್ರಾಮಲ್ಲಿ ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋಬೋದು. 14 ಗ್ರಾಮಲ್ಲೂ ಕೂಡ ಈ ಡಿಸೈನ್ನ ಮಾಡಿಸ್ಕೋಬೋದು. ಬಟ್ ಮಾಡಿಸ್ಕೋವಾಗ ಒಂದು ಸ್ವಲ್ಪ ಐಡಿಯಾ ಉಪಯೋಗಿಸಿ ಮಾಡಿಸ್ಕೋಬೇಕು. ಈ ರೀತಿ ಡಿಸೈನ್ಗಳನ್ನ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಮಾಡಿಸ್ಕೋತೀವಿ ಅಂತ ಅನ್ನೋರು ಮಾಡಿಸ್ಕೋಬೋದು. ಈ ಒಂದು ಡಿಸೈನ್ ನೋಡಿ, ಆವಾಗಲೇ ನಿಮಗೆ ಗ್ರೀನ್ ಕಲರು ಮತ್ತು ಮುತ್ತನ್ನ ಹಾಕಿ ಮಾಡಿರೋಂಥ, ಕೆಳಗಡೆ ಫುಲ್ಲು ಗೋಲ್ಡ್ ಇದೆ, ಅಲ್ಲಿ ಗ್ರೀನ್ ಕಲರ್ ಹಾಕಿದ್ರು, ಅಷ್ಟೇ ಡಿಫ್ರೆನ್ಸು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಡಿಸೈನ್ ಕೂಡ. ಹಾಗೆ ಈ ಥರ ನೀವು ಸ್ವಲ್ಪ ದೊಡ್ಡದಾಗಿ ಕಾಣಿಸೋಂಥ ಡಿಸೈನ ಮಾಡಿಸ್ಕೋತೀವಿ ಅಂದರೆ ನಿಮ್ಗೆ 15 ಗ್ರಾಮ್ಗೆ ತುಂಬಾ ಚೆನ್ನಾಗಿ ಮಾಡಿಸ್ಕೋಬೋದು. ಹಾಗೆ ಇವಾಗಂತೂ ಕಾಸಿನ ಸರ ಅನ್ನೋದು ತುಂಬಾ ಫ್ಯಾಷನ್ ಆಗಿಬಿಟ್ಟಿದೆ. ನೀವು ಈ ಒಂದು ಸರನ ಮಾಡಿಸ್ಕೋತೀವಿ ಅಂತ ಹೇಳಿದ್ರೆ ನಿಮಗೆ 10 ಗ್ರಾಮಲ್ಲೇ ತುಂಬಾ ಚೆನ್ನಾಗಿ ಮಾಡಿಸ್ಕೋಬೋದು. 8 ಗ್ರಾಮಲ್ಲಿ ಮಾಡಿಸ್ಕೋತೀವಿ ಅನ್ನೋರು ಆ ಒಂದು ಚೈನ್ ಬದಲು ಟ್ಯಾಗ್ನ ಉಪಯೋಗಿಸ್ಬೇಕು ಅಷ್ಟೇ. ನಾನಿವತ್ತು ನನ್ನ ಲಾಗಲ್ಲಿ ಯಾವ್ಯಾವ ಡಿಸೈನ್ಸ್ನ ತೋರಿಸ್ತಾ ಇದ್ದೀನೋ ನಿಮಗೆ, ಎಲ್ಲವೂ ಕೂಡ 5 ಗ್ರಾಮಿಂದ 15 ಗ್ರಾಮ್ ಒಳಗಡೆ ಇರೋಂಥ ಡಿಸೈನ್ಸ್ಗಳನ್ನ ತೋರಿಸಿದ್ದೀನಿ. ಇದನ್ನು ನಿಮಗೆ ಬಿಟ್ಟಿದ್ದು, ಅಂದರೆ ನೀವು ಇಷ್ಟು ಗ್ರಾಮಲ್ಲಿ ನನಗೆ ಅನುಕೂಲ ಆಗುತ್ತೆ ಅಂದರೆ ನೀವು ಈ ಗ್ರಾಮಲ್ಲಿ ಮಾಡಿಕೊಡಿ ಅಂತ ಹೇಳಿ ಮಾಡಿಸ್ಕೋಬೋದು. ಅಂದರೆ ನೀವು ಮೊದಲೇ ತಿಳ್ಕೊಬೇಕು, ನನಗೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ, ಈ ಥರ ನಾನು ಟ್ಯಾಗ್ ಬದಲು ಅಂದರೆ ಚಿನ್ನ ಹಾಕ್ಸ್ಕೊಳ್ಳ ಅಥವಾ ಚಿನ್ನದ ಬದಲು ಟ್ಯಾಗ್ ಹಾಕ್ಸ್ಕೊಂಡು ಮಾಡಿಸ್ಕೊಳ್ಳ ಅನ್ನೋದನ್ನು ನೀವು ತಿಳ್ಕೊಂಡು ಮಾಡಿಸ್ಕೊಂಡ್ರೆ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಆಮೇಲೆ ತುಂಬ ಇವಾಗಂತೂ ಚಿನ್ನದ ರೇಟ್ ಜಾಸ್ತಿ ಇರೋದ್ರಿಂದ ನಮ್ಮ ಹತ್ರನೂ ಕೂಡ ಚಿನ್ನದ ನಕ್ಲೆಸ್ ಇದೆ ಅನ್ನೋ ಖುಷಿನೇ ಇರುತ್ತೆ. ಯಾಕೆಂದರೆ ಜಾಸ್ತಿ ಗ್ರಾಮ್ನ ಮಾಡಿಸ್ಕೋತೀವಿ ಅಂತಂದರೆ ನಿಜವಾಗ್ಲೂ ಆಗೋದಿಲ್ಲ. ಇವಾಗ 1 ಗ್ರಾಮ್ಗೆ ವೇಸ್ಟೇಜು ಅದು ಇದು ಅಂತೆಲ್ಲ ಕಳೆದ್ರೇ 9,500 ಆಗ್ತಾಯಿದೆ.
ಅದರಿಂದ. ಹಾಗೆ ನೋಡಿ ಈ ಒಂದು ಡಿಸೈನು ಚೋಕರ್ ಥರ ಬರುತ್ತೆ. ಇದನ್ನು ನೀವು ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಮಿನಿಮಮ್ ಒಂದು 12 ಅಥವಾ 13 ಗ್ರಾಮಲ್ಲಿ ತುಂಬ ಚೆನ್ನಾಗಾಗುತ್ತೆ. ನೀವು ಇದು ಫುಲ್ಲು ಗೋಲ್ಡಲ್ಲಿದೆ ಈ ರೀತಿ ಬೀಡ್ಸ್ ಕೊಟ್ಟು ಮಾಡಿಸ್ಕೋತೀವಿ ಅಂದರೆ ಇನ್ನೂ ಒಂದು ಸ್ವಲ್ಪ ಕಮ್ಮಿ ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬೋದು. ಅಂದರೆ ನಿಮಗೆ ಬಿಟ್ಟಿದ್ದು, ನಿಮಗೆ ಈ ಥರ ಇಷ್ಟ ಆದರೆ ಈ ಥರ ಮಾಡಿಸ್ಕೊಳ್ಳಿ, ಅಥವಾ ಫುಲ್ಲು ಗೋಲ್ಡಲ್ಲೇ ಬೇಕು ಅಂದರೆ ಈ ಥರ ಫುಲ್ ಗೋಲ್ಡಲ್ಲಿ ಬೇಕಂದರೆ ಗೋಲ್ಡಲ್ಲೇ ಮಾಡಿಸ್ಕೊಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಇದನ್ನು ನೀವು ಮಾಡಿಸ್ಕೋತೀವಿ ಅಂದರೆ ಒಂದು 20 ಗ್ರಾಮಲ್ಲಿ ಮಾಡಿಸಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ಒಂದು ಸರನ ನೋಡಿ, ಇದು ಸೇಮ್ ಚೋಕರೇನೆ, ಇದಕ್ಕೆ ಟ್ಯಾಗ್ ಕೊಟ್ಟಿಸ್ಕೋಬೇಕಷ್ಟೇ ನಾವು. ಈ ಒಂದು ಚೋಕರ್ನ ನೀವು ಒಂದು 8 ಗ್ರಾಮಲ್ಲಿ ಅಥವಾ 10 ಗ್ರಾಮಲ್ಲಿ ತುಂಬಾ ಚೆನ್ನಾಗಿ ಮಾಡಿಸ್ಕೋಬೋದು. ಹಾಗೆ ಕಾಸನ್ ಸರದಲ್ಲಿ ಇದು ಆರ್ಟ್ ಶೇಪಲ್ಲಿ ಬರುತ್ತೆ ನೋಡಿ, ಅದರಲ್ಲಿ ಮಾಡಿರೋಂಥ ಸರ ಇದು ತುಂಬಾ ಚೆನ್ನಾಗಿ ಬರುತ್ತೆ. ಈ ಒಂದು ಡಿಸೈನ್ ಮಾಡಿಸ್ಕೋಬೇಕಂದ್ರೆ ನೀವು ಒಂದು 10 ಗ್ರಾಮಲ್ಲಿ ಮಾಡಿಸ್ಕೋಬೋದು. ಹಾಗೆ ಈ ಒಂದು ಡಿಸೈನ್ ನೋಡಿ, ಇದು ಒಂದು 25-30 ಗ್ರಾಮ್ ಇದೆ ಅನ್ನೋ ಥರನೇ ಇರೋದು, ಒಳ್ಳೆ ಡಿಸೈನ್ ಇದು. ಇದನ್ನು ನೀವು 17 ಗ್ರಾಮಲ್ಲಿ ಮಾಡಿದ್ದಾರೆ ಅವರು. ಈ ಒಂದು ಡಿಸೈನ್ ನೋಡಿ 21 ಗ್ರಾಮಲ್ಲಿ ಮಾಡಿದ್ದಾರೆ. ನೀವು ಇದನ್ನು ಇನ್ನೊಂದು ಸ್ವಲ್ಪ ಸೈಜ್ ಚಿಕ್ಕದು ಮಾಡಿಸಿ 15 ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬೋದು. ಹಾಗೆ ಇವಾಗ ತೋರಿಸೋಂಥ ಡಿಸೈನ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು, ಅಷ್ಟು ಚೆನ್ನಾಗಿದೆ. ಅದರಲ್ಲಿ ಅದಕ್ಕೆ ಕೆಳಗಡೆ ಮುತ್ತು ಕೊಟ್ಟಿದ್ದಾರೆ ನೋಡಿ, ಅಷ್ಟು ಚೆನ್ನಾಗಿ ಬರುತ್ತೆ ಈ ಡಿಸೈನು. ಇದು ಚಾನ್ಬಾಲಿ ಓಲೆ ಬರುತ್ತಲ್ವಾ, ಅದೇ ಥರನೇ ಆ ಒಂದು ಇದರಲ್ಲೇ ಇಟ್ಕೊಂಡೇ ಮಾಡಿರೋದು, ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ಆ ಒಂದು ಸರನ ಮಾಡಿರೋದು. ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ 20 ಗ್ರಾಮಲ್ಲಿ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. 20 ಗ್ರಾಮಲ್ಲಿ ನಿಮಗೆ ಮಾಡ್ಸೋಕ್ಕಾಗಲ್ಲ ಅಂತ ಅನ್ನೋರು ಈ ಒಂದು ಅಗಲ ಮಾಡಿದ್ದಾರೆ ಆ ಒಂದು ನೆಕ್ಲೆಸ್ ಡಿಸೈನ್ನ, ನೀವು ಅದನ್ನು ಸ್ವಲ್ಪ ಸೈಜ್ನ ಚಿಕ್ಕದು ಮಾಡಿಸ್ಕೊಂಡು 15 ಗ್ರಾಮಲ್ಲಿ ಮಾಡಿಸ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಈ ಒಂದು ಕಾಸಿನ ಸರನ ನೀವು ಒಂದು 20 ಗ್ರಾಮಲ್ಲಿ ಮಾಡಿಸ್ತೀವಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಅಥವಾ ನೀವು ನಾನು ಹೇಳಿದ್ದೀನಲ್ವ ಆಲ್ರೆಡಿ 1 ಗ್ರಾಮ್ಗೆ 6 ಕಾಸುಗಳನ್ನ ಕೊಡ್ತಾರೆ ಅಂತ, ಆ ಒಂದು ಕಾಸನ್ನ ತಗೊಂಡು ಈ ಥರ ಶೇಪಲ್ಲಿ ನಾವು ಮಾಡಿಸ್ಕೋತೀವಿ ಅಂದರೆ 15 ಗ್ರಾಮ್ಗೆ ತುಂಬ ಚೆನ್ನಾಗಿ ಮಾಡಿಸ್ಕೋಬೋದು. ಅಂದರೆ ಗ್ಯಾಪ್ ಕೊಡಬಾರ್ದು, ಒಟ್ಟೊಟ್ಟಿಗೆ ಈ ಥರ ಜೋಡಿಸಿ ಮಾಡಿಸ್ಕೊಂಡ್ರೆ ಈ ಥರ ಶೇಪಲ್ಲಿ ಬರುತ್ತೆ. ಅದು ಮ್ಯಾಂಗೋ ಶೇಪಲ್ಲಿರೋದು, ತುಂಬ ಹೊಸ ಡಿಸೈನ್ ಇದು, ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಹಾಗೆ ಈ ಒಂದು ಸರನ ನೋಡಿ, ಇದು 12 ಗ್ರಾಮ್ಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೀವು 10 ಗ್ರಾಮಲ್ಲೂ ಕೂಡ ಮಾಡಿಸ್ಕೋಬೋದು. ಅಂದರೆ ವೇರ್ ಮಾಡಿದರೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಕಾಸಿನ ಸರ ಅನ್ನೋದು ಇವಾಗ ತುಂಬಾ ಟ್ರೆಂಡಿಂಗಲ್ಲಿರೋ ಅಂಥ ಒಂದು ಡಿಸೈನ್ ಅಲ್ವಾ, ಆ ಒಂದು ಡಿಸೈನ್ಗೆ ಈ ಥರ ಗುಂಡುಗಳನ್ನ ನೀವು ಸೇರಿಸಿ ಮಾಡಿಸ್ಕೊತೀವಿ ಅನ್ನೋರು ಕೂಡ ಮಾಡಿಸ್ಕೋಬೋದು. ಹಾಗೆ ಆವಾಗಲೇ ತೋರಿಸಿರೋ ಅಂಥ ಗ್ರೀನ್ ಬೀಡ್ಸಲ್ಲಿ ಇದು ರೆಡ್ ಬೀಡ್ಸು, ಅಂದರೆ ಸೇಮ್ ಡಿಸೈನ್ಗೆ ಕೆಳಗಡೆ ಪಿಂಕು ಅಥವಾ ರೆಡ್ ಬೀಡ್ಸ್ ಕೊಡಿಸ್ಕೊಂಡು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಆವಾಗಲೇ ಹೇಳ್ದಲ್ವ, ಈ ಒಂದು ಡಿಸೈನು ಅಷ್ಟೇ ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಗೆ 20 ಗ್ರಾಮಲ್ಲಿ ಈ ಥರ ಒಳ್ಳೊಳ್ಳೆ ಡಿಸೈನ್ಸ್ ಏನಾದ್ರು ಬೇಕು ಅಂದರೆ ಒಂದು ಕಮೆಂಟ್ಸ್ ಹಾಕಿ. ಹಾಗೆ ನಾನು ಅಂಗಡಿ ಹೆಸರು ಕೂಡ ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ಯಾರು ಕೇಳೋಕ್ಕೆ ಹೋಗ್ಬಿಡಿ. ಈ ಒಂದು ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಅಂಥೇಳಿ ಇವತ್ತು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.